ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 50ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಏನು ಹೇಳ್ತಾ ಇದೀಯ ನೀನು? ಮುಕ್ತ, ಕೋದಂಡ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಅವರಿಬ್ಬರು ಮದುವೆ? ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ತಲೆ ಮೇಲೆ ಕೈ ಹೊತ್ತು ಕುಳಿತರು ಭಾಮ. ಅನಿಲ ಅಭಿ ತನಗೆ ಹೇಳಿದ ಅಷ್ಟೂ ಕಥೆಯನ್ನು ಅವರಿಬ್ಬರಿಗೂ ಹೇಳಿದ. ಕೇಳಿದ ಇಬ್ಬರಿಗೂ ಸ್ವಲ್ಪ ಹೊತ್ತು ಮಾತೇ ಹೊರಡಲಿಲ್ಲ. ಈಗ ಅಭಿ ಅವರಪ್ಪಂಗೆ ಕ್ಷಮೆ ಕೊಡಿಸೋದಕ್ಕೆ ಬಂದಿರೋದಾ? ಸಿಟ್ಟಲ್ಲಿ ಕೇಳಿದರು ಜಗನ್ನಾಥ. ನೋಡೋದಿಲ್ಲ, ನಮ್ಮ ಭೂಮಿ ನಮಗೆ ಭಾರ ಅಲ್ಲ. ಅವನಂಥ ನೀಚನ ಮಗನಿಗೆ ನನ್ನ ಮಗಳನ್ನು ನಾನು ಕೊಡೋದಿಲ್ಲ, ಕಡ್ಡಿ ಮುರಿದಂತೆ ಹೇಳಿದರು ಜಗನ್ನಾಥ. ಅಪ್ಪ, ತಪ್ಪು ಮಾಡಿರೋದು ಕೋದಂಡ ಅವರು. ಅಭಿನ ಯಾಕೆ ಅವ್ರ ರೀತಿ ಅಂತ ತಿಳ್ಕೊತೀರಾ? ಅಭಿ ನಮ್ಮ ಭೂಮಿನ ಪ್ರಾಮಾಣಿಕವಾಗಿ ಪ್ರೀತಿಸ್ತಾನೆಪ್ಪ. ಅನಿಲ ಅಪ್ಪನನ್ನು ಒಪ್ಪಿಸಲು ತನ್ನ ಕೈಲಾದ ಪ್ರಯತ್ನ ಮಾಡುತ್ತಿದ್ದ. ಅಪ್ಪ ಮಗ ಇಬ್ಬರಿಗೂ ನಮ್ಮನೆ ಹೆಣ್ಮಕ್ಳೇ ಸಿಗೋದಾ? ನನ್ನ ತಂಗಿ ಬಾಳಲಾದ ನ್ಯಾಯ ನನ್ನ ಮಗಳು ಬಾಳಲು ಆಗೋಕೆ ಬಿಡೋದಿಲ್ಲ. ಯಾರಿಗೊತ್ತು, ಇವನು ಅಲ್ಲಿ ಯಾರನ್ನಾದರೂ ಮೊದಲೇ ಕಟ್ಕೊಂಡಿದ್ರೆ? ಇಲ್ಲ, ಸಾಧ್ಯ ಇಲ್ಲ. ಭೂಮಿ ಕೊನೆವರೆಗೂ ನಮ್ಮನೇಲೇ ಇದ್ದರೂ ಪರವಾಗಿಲ್ಲ. ಪ್ರೀತಿಲಿ ಮೋಸ ಹೋಗೋಕ್ಕೆ ನಾನು ಬಿಡೋದಿಲ್ಲ ಎಂದವರೇ ಅಲ್ಲಿಂದ ಎದ್ದು ಹೋದರು. ಜಾನು, ಮೊದಲು ಬಾರಿ ಮನೆಗೆ ಬರ್ತಾ ಇರೋ ಮಗ ಸೊಸೆನ ಮನೆ ತುಂಬಿಸ್ಕೊಳ್ಬೇಕು. ಆರತಿ ತಟ್ಟೆ ಸಿದ್ಧ ಮಾಡು, ಹಾಗೆ ಪಡಿನೂ ಸಿದ್ಧ ಮಾಡು ಎಂದವರು. ಹಾಗೆ ಮಧ್ಯಾಹ್ನದ ಅಡುಗೆ ಜೊತೆ ಎಲೆ ತುದಿಗೆ ಶಾಸ್ತ್ರಕ್ಕೆ ಒಂಚೂರು ಪಾಯಸ ಕೂಡ ಮಾಡಿಬಿಡು ಎಂದರು ಯಶೋದಮ್ಮ ಸಂಭ್ರಮದಿಂದ. ಮಗ ಸೊಸೆಯ ಬರುವು ಅವರನ್ನು 10 ವರ್ಷ ಚಿಕ್ಕವರನ್ನಾಗಿ ಮಾಡಿತ್ತು. ಅಮ್ಮ, ಇವಳು ಶೋಭನ, ನಿಮ್ಮ ಸೊಸೆ. ತಮ್ಮ ಕಾಲಿಗೆ ಎರಗಿದ ಸೊಸೆಯನ್ನು ವಾತ್ಸಲ್ಯದಿಂದ ನೋಡಿದರು ಘನಪಾಟಿ ದಂಪತಿಗಳು. ನಡುವಯಸ್ಸಿನ ಲಕ್ಷಣವಾದ ಹೆಣ್ಣು ಮೊದಲ ನೋಟದಲ್ಲಿ ಅವರ ಮನೆಗೆದ್ದಿದ್ದಳು. ಇವರಿಬ್ಬರು ನಿಮ್ಮ ಮೊಮ್ಮಕ್ಕಳು, ನಿತ್ಯ, ಶ್ರದ್ಧಾ. ಬೆಳೆದು ನಿಂತ ಇಬ್ಬರು ಹೆಣ್ಣು ಮಕ್ಕಳ ಕಡೆ ವಾತ್ಸಲ್ಯದಿಂದ ನೋಡಿದರು ಹಿರಿಯರಿಬ್ಬರು. ಸಂತಸದಿಂದ ಮನ ತುಂಬಿ ಬಂದಿತ್ತು. ಯಶೋಧ ಅವರಿಗಂತೂ ತಾವು ಕಾಣುತ್ತಿರುವುದು ನನಸೋ ಕನಸೋ ಎಂಬ ಗೊಂದಲ. ಭಾರ್ಗವರಾಮ ಸನ್ಯಾಸಿಯಾಗಿದ್ದಾನೆ ಎಂಬ ಸುದ್ದಿ ಕೇಳಿ ಅವನನ್ನು ಕಾಣುವ ಆಸೆಯನ್ನೇ ಬಿಟ್ಟು ಬಿಟ್ಟಿದ್ದರು. ಈಗ ಅವನ ಜೊತೆ ಅವನ ತುಂಬಿದ ಸಂಸಾರವನ್ನು ಕಂಡು ತೃಪ್ತಿಯಾಗಿದ್ದರು. ಚಾರು, ಹೊಸ ನರ್ಸ್ ಕಡೆ ಗಮನ ಇರಲಿ ಅಂತ ಹೇಳಿದ್ದೆ. ನೀನು ಅವಳ ಕಡೆ ಗಮನ ಕೊಟ್ಟಿದೀಯ ತಾನೇ? ನಿನ್ನ ಕಣ್ ತಪ್ಪಿಸಿ ಅವಳು ಯಾವುದೇ ಔಷಧಿ, ಇಂಜೆಕ್ಷನ್ನು ಅಥವಾ ಆಹಾರ ಯಾವುದನ್ನೂ ಅವಳಪ್ಪನ ಕೊಡಬಾರ್ದು, ಎಚ್ಚರಿಕೆ ನೀಡಿದಂತೆ ಹೇಳಿದ ಅಜಯ್. ಹಾಂ ಅಜಯ್, ನೀವು ಹೇಳಿದ ಹಾಗೆ ನಡೀತಾ ಇದೆ. ನಾನು, ಅಂಜು ಅಥವಾ ಪಾರು, 3ರಲ್ಲಿ ಯಾರಾದರೂ ಒಬ್ಬರು ಅಲ್ಲಿ ಇದ್ದೇ ಇರ್ತೀವಿ. ನನಗನ್ಸುತ್ತೆ ಇವಳು ತುಂಬ ಇನ್ನೋಸೆಂಟ್. ಮೊದಲಿನ ನರ್ಸ್ ಹಾಗೆ ಮೊಬೈಲ್ನಲ್ಲಿ ಮುಳುಗಿರೋದಿಲ್ಲ. ಮೃದುವಾಗಿ ಮಾತಾಡ್ತಾಳೆ, ಕೆಲಸದಲ್ಲಿ ಶ್ರದ್ಧೆ ಇದೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಮುಖದಲ್ಲಿ ಒಂಚೂರು ಬೇಸರ ತೋರಿಸೋದಿಲ್ಲ. ಮುಖದಲ್ಲಿ ವ್ಯಂಗ್ಯನಿಗೆ ತುಳುಕಿಸಿದ ಅಜಯ್. ಚಾರು, ಅವಳು ಬಂದು ಇನ್ನು 3 ದಿನ ಆಗಿರೋದು. ಅಷ್ಟರಲ್ಲೇ ಅವಳ ಗುಣನ ಅಳಿಬೇಡ. ಒಂದು ಮಾತು ಕೇಳಿದೀಯಾ? ಅತಿವಿನಯಂ ಧೂರ್ತ ಲಕ್ಷಣಂ ಅಂತ. ಇವಳು ಆ ಗುಂಪಿಗೆ ಸೇರಿದ ಹೆಣ್ಣಾಗಿದ್ದರೆ ನಾನು ಹೇಳಿದ ಹಾಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅವಳನ್ನು ಒಂಟಿಯಾಗಿ ಅಪ್ಪನ ಜೊತೆ ಬಿಡಲೇಬಾರ್ದು, ಓಕೆ ಎಂದು ಹೇಳಿದಾಗ ಸರಿ ಎಂಬಂತೆ ತಲೆ ಆಡಿಸಿದಳು ಚಾರು. ಲಕ್ಷಣವಾಗಿ ಕಾಟನ್ ಸೀರೆಯುಟ್ಟು ಹಣೆಯಲ್ಲಿ ದುಂಡನೆಯ ಕುಂಕುಮ ಇಟ್ಟು ಕೈತುಂಬ ಬಳೆ ತೊಟ್ಟಿದ್ದ ಹೆಣ್ಣು ತಮ್ಮ ಸೊಸೆಯೆಂದು ತಿಳಿದಾಗ ಯಶೋಧ ಸಂಭ್ರಮಪಟ್ಟರು. ಮುತ್ತಿನಂಥ 2 ಹೆಣ್ಣು ಮಕ್ಕಳು ತಮ್ಮನ್ನು ಅಜ್ಜ ಅಜ್ಜಿ ಎಂದು ಕರೆದಾಗ ಮನ ಖುಷಿಯಿಂದ ನಲಿದಿತ್ತು. ಘನಪಾಟಿ ದಂಪತಿಗಳನ್ನು ಜೊತೆಯಲ್ಲಿ ನಿಲ್ಲಿಸಿ ಭಾರ್ಗವ, ಶೋಭನ ಇಬ್ಬರು ನಮಸ್ಕಾರ ಮಾಡಿದರು. ಹಿಂದೆಯೇ ಹೆಣ್ಣು ಮಕ್ಕಳು ಕೂಡ. ಅಜ್ಜಿ, ಈ ಕಡೆ ನೋಡಿ, ಒಂದು ಸೆಲ್ಫಿ ತಗೊಳ್ಳೋಣ ಎಂದ ಮೊಮ್ಮಗಳ ಫೋನಿನಲ್ಲಿ ಅವರು 6 ಜನರಿದ್ದ ಫೋಟೋ ಸರಿಯಾಗಿತ್ತು. ನೋಡಿ ಅಜ್ಜಿ, ಫೋಟೋ ಹೇಗೆ ಬಂದಿದೆ ಅಂತ ಎಂದು ಕಿರಿಮೊಮ್ಮಗಳು ತೋರಿಸಿದಾಗ ಹಿಗ್ಗಿದ ಯಶೋಧ, ಈಗ ನಮ್ಮದು ಕೂಡ ಒಂದು ಸಂಸಾರ ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿನ ಜೀವ ಇರೋ ಶವದ ಹಾಗಿದ್ವಿ, ಈಗ ನೀವೆಲ್ಲ ಬಂದಿದ್ದೀರಲ್ಲ, ಉಸಿರು ಬಂದ ಹಾಗಾಯಿತು ಎಂದರು ಕಣ್ಣೀರಿಡುತ್ತಾ. ತಾಯಿಯ ಕಣ್ಣಲ್ಲಿ ನೀರು ಕಂಡವನ ಮನ ಮರುಗಿತ್ತು. ತಪ್ಪು ಮಾಡಿಬಿಟ್ಟೆ ಅಮ್ಮ, ನಾನು ಮೊದಲೇ ಇಲ್ಲಿಗೆ ಬರಬೇಕಾಗಿತ್ತು ಎಂದ ಮಗನನ್ನು ತಬ್ಬಿ ಹಿಡಿದ ಯಶೋಧ. ನಾವು ಮಾಡಿದ ಕರ್ಮ ಸವಿಬೇಕಲ್ಲಪ್ಪ. ಏನೋ ಈ ಅಭಿಪ್ರಯತ್ನದಿಂದ
ಈಗಲಾದರೂ ನಿಮ್ಮ ಮುಖ ನೋಡೋ ಹಾಗಾಯಿತು ಎಂದು ಅಭಿಮಾನದಿಂದ ಅಭಿಯ ಕಡೆ ನೋಡಿದರು ಯಶೋಧ. ಜಾನು, ಜಾನಕಿ, ಜಾನು ಬೆಳಗಾಗುತ್ತಲೇ ಕರೆದಿದ್ದರು ಯಶೋಧ. ಬಂದೆ ಅತ್ತೆ ಎನ್ನುತ್ತಾ ಬಂದ ಜಾನಕಿ, ಅತ್ತೆ ತಗೊಳ್ಳಿ ಎನ್ನುತ್ತಾ ನಿತ್ಯದ ಅಭ್ಯಾಸದಂತೆ ಒಂದು ಲೋಟ ಬೆಚ್ಚನೆಯ ನೀರು ಕುಡಿಯಲು ಕೊಟ್ಟರು. ಒಣ ಹಾಕಿದ್ದ ಸೀರೆ ಎಳೆದು, ಅತ್ತೆ ಬಿಸಿನೀರು ತೋಡಿಟ್ಟಿದ್ದೀನಿ, ನೀವು ಮೈ ತೊಳ್ಕೊಂಡು ಬಂದುಬಿಡಿ ಎಂದರು ನಿತ್ಯದಂತೆ. ಜಾನಕಿ, ಅಮ್ಮ ಜಾನಕಿ, ಘನಪಾಠಿಗಳ ಕರೆ ಕೇಳಿ ಕ್ಷಣದಲ್ಲಿ ಅವರ ಮುಂದಿದ್ದರು ಜಾನಕಿ. ಮಾವ, ಪೂಜೆಗೆಲ್ಲ ಸಿದ್ಧ ಇದೆ ಎಂದು ಹೇಳುತ್ತಲೇ ಮುಂದಿನ ಕೆಲಸಕ್ಕೆ ನಡೆದಿದ್ದರು. ಬಾ ಶುಭ, ಮುಖ ತೊಳೆದಾಯ್ತಾ? ನೀನು ಕಾಫಿ ಕುಡಿಯೋದಾ ಅಥವಾ ಟೀ? ಆಗ ತಾನೇ ಎದ್ದು ಬಂದ ಶೋಭನಾಳ ಬಳಿ ಕೇಳಿದರು ಜಾನಕಿ. ನಾನು ಮೊದಲು ಸ್ನಾನ ಮಾಡಿ ಬರ್ತೀನಿ ಎಂದ ಶೋಭನಾಳ ದನಿಯಲ್ಲಿ ಆತ್ಮೀಯತೆಯ ತಂತು ಕಾಣೆಯಾಗಿತ್ತು. ಶೋಭನಾಳ ದನಿಯಲ್ಲಿನ ಶುಷ್ಕತೆ ಜಾನಕಿಯವರ ಅರಿವಿಗೆ ಬಂದರೂ ಅವರು ಹೆಚ್ಚೇನೂ ಭಾವಿಸಲಿಲ್ಲ. ಸಮಯ ನೋಡಿಕೊಂಡು ಇದನ್ನು ಕೋದಂಡನಿಗೆ ಕೊಡು ಎಂದು ಒಂದು ಇಂಜೆಕ್ಷನ್ ಬಾಟಲಿಯನ್ನು ಅಲೀಶಾಳಿಗೆ ನೀಡಿದ ಪ್ರಿನ್ಸ್. ಅಲೀಶಾ ಕೋದಂಡನನ್ನು ನೋಡಿಕೊಳ್ಳಲು ನೇಮಕವಾಗಿದ್ದ ಹೊಸ ನರ್ಸ್. ಯಾವಾಗ ಕೊಡಬೇಕು ಸರ್? ರಾಗವಾಗಿ ಕೇಳಿದಳು. ಅವರೆಲ್ಲ ಇಂಡಿಯಾಗೆ ಹೊರಡೋದು ಯಾವತ್ತು ಅಂತ ಗೊತ್ತಾಯ್ತಾ? ಸಿಗಾರ್ಗೆ ಬೆಂಕಿ ತಾಗಿಸುತ್ತಾ ಕೇಳಿದ. ಇಲ್ಲ ಸರ್, ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಅನಿಸುತ್ತೆ. ಅನಿಸುತ್ತೆ ಅಂದರೆ ಏನರ್ಥ? ಅಲ್ಲಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ತಾನೇ ನಿನ್ನನ್ನು ಅಲ್ಲಿಗೆ ಕಳಿಸಿರೋದು. ಯು ಹ್ಯಾವ್ ಟು ಬಿ ಅಲರ್ಟ್. ಯಾವಾಗಲೂ ನಿನ್ನ ಕಣ್ಣು ಕಿವಿನ ಚುರುಕಾಗಿಟ್ಕೊಳ್ಬೇಕು. ಅಸಹನೆಯಿಂದ ನುಡಿದ. ಹೋಗಲಿ, ಆ ಕೋದಂಡ ಹೇಗಿದ್ದಾನೀಗ? ಮೊದಲಿಗಿಂತ ವಾಸಿ ಅಂತ ಇದ್ಲು ಅವಳ ಮನೆ ಕೆಲಸದೋಳು. ಮೊದಲು ಕೈಕಾಲು ಚಲನೆ ಇರಲಿಲ್ವಂತೆ, ಆದರೆ ಈಗ ಸ್ವಲ್ಪ ಪರವಾಗಿಲ್ಲ. ಮಾತು ಕೂಡ ಮೊದಲಿಗಿಂತ ಪರವಾಗಿಲ್ಲ ಅಂತಿದ್ಲು. ಡ್ಯಾಮಿಟ್ ಎನ್ನುತ್ತಾ ಕೈಲಿದ್ದ ಫೋನನ್ನು ನೆಲಕ್ಕೆ ಅಪ್ಪಳಿಸಿದ. ಅವನು ಹುಷಾರಾಗಬಾರ್ದು, ಕೂಗಿದವರ ಸದ್ದಿಗೆ ಬೆಚ್ಚಿದಳು. ನಿನಗೊಂದು ಪುಡಿ ಕೊಟ್ಟಿದ್ದೆ ಅಲ್ವಾ, ಅವನ ಫುಡ್ಡಲ್ಲಿ ಮಿಕ್ಸ್ ಮಾಡಿಕೊಡೋಕೆ ಕೊಡ್ತಾ ಇದೆಯಾ ತಾನೇ ಎಂದು ಕೇಳಿದ ಕೋಪದಿಂದ. 3 ದಿನದಿಂದ ಅವಳಿಗೆ ಕೋದಂಡನಿಗೆ ಊಟದಲ್ಲಿ ಆ ಪುಡಿ ಸೇರಿಸಿಕೊಳ್ಳಲು ಆಗಿರಲೇ ಇಲ್ಲ. ಅಂಜು, ಚಾರು ಅಥವಾ ಪಾರು ಯಾರಾದರೊಬ್ಬರು ಅವಳ ಜೊತೆಯೇ ಇರುತ್ತಿದ್ದರು. ಜೊತೆಗೆ CCTVಯ ಭಯ ಬೇರೆ. ಆದರೆ ಈಗ ಪ್ರಿನ್ಸ್ ಕೋಪಕ್ಕೆ ಬೆದರಿ, ಹಾಂ ಸರ್ ಕೊಡ್ತಾ ಇದ್ದೀನಿ ಎಂದು ಸುಳ್ಳು ಹೇಳಿಬಿಟ್ಟಳು. ಅವಳ ಮಾತು ಕೇಳಿ ಸ್ವಲ್ಪ ಶಾಂತನಾದ ಪ್ರಿನ್ಸ್. ಸರಿ, ನಾಳೆ ಅಥವಾ ನಾಡಿದ್ರಲ್ಲಿ ಆ ಇಂಜೆಕ್ಷನ್ ಕೋದಂಡಂಗೆ ಕೊಟ್ಬಿಡು. ತಡ ಮಾಡಬೇಡ. ಜೊತೆಗೆ ಆ ಪುಡಿ ಕೊಡೋದನ್ನು ಕೂಡ ನಿಲ್ಲಿಸಬೇಡ, ಎಚ್ಚರಿಸಿ ಕಳಿಸಿದ ಪ್ರಿನ್ಸ್. ಅಪ್ಪ, ಭಾರ್ಗವರಾಮ ವಾಪಸ್ ಬಂದಿದ್ದಾರಂತೆ, ಅನಿಲ ಹೇಳಿದಾಗ ಪೇಪರ್ ಓದುತ್ತಿದ್ದ ಜಗನ್ನಾಥ ತಲೆ ಮೇಲೆ ಎತ್ತದೆ. ಅವರಪ್ಪನ ಮನೆಗೆ ಅವನು ಬಂದಿಯಾನೆ, ಅದರಲ್ಲೇನು ವಿಶೇಷ ಬಿಡು ಎಂದರು ನಿರಾಸಕ್ತಿಯಿಂದ. ನನಗೂ ವಿಷಯ ಗೊತ್ತಾಯಿತು. ಹೆಂಡತಿ ಮಕ್ಕಳು ಸಮೇತ ಬಂದಿದ್ದಾನಂತೆ. ಸನ್ಯಾಸಿ ಆಗ್ತೀನಿ ಅಂತ ಊರು ಬಿಟ್ಟೋನು ಸಂಸಾರಿಯಾಗಿ ಬಂದಿದ್ದಾನೆ. ಬಂದ ಹೆಣ್ಣು ಹೇಗೋ ಏನೋ. ನಮ್ಮ ಜಾನಕಿಗೆ ಏನು ತೊಂದರೆ ಆಗುತ್ತೋ ಅಂತ ಭಯ ಆಗ್ತಿದೆ ಎಂದರು ಭಾಮ ಗಂಡನ ಕೈಗೆ ಕಾಫಿ ಕೊಡುತ್ತಾ. ಅದ್ಯಾಕೆ ಹಾಗಂತೀಯ? ಬಂದೋಳು ಅವಳಿಗೂ ಒಂದು ಆಸರೆಯಾಗಿ ನಿಲ್ಬೋದಲ್ಲ. ಅಕ್ಕನ ಹಾಗೆ ನಮ್ಮ ಜಾನುನ ಆಧರಿಸ್ಬೋದಲ್ಲ. ಬರೀ ಕೆಟ್ಟ ಯೋಚನೆಗಳನ್ನ ಯಾಕೆ ಮಾಡ್ತೀರಾ? ಸ್ವಲ್ಪ ಒಳ್ಳೆ ಯೋಚನೆಯೂ ಮಾಡಿ ಎಂದರು ಗಂಭೀರವಾಗಿ. ಅಮ್ಮ, ಅತ್ತೆ ಮನೆ ಹತ್ರ ಹೋಗಿ ಬರ್ತೀನಿ ದಿನದಂತೆ ಹೊರಟಳು ಭೂಮಿ. ಭೂಮಿ, ಈಗ ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ? ನೀನೆಲ್ಲೂ ಹೋಗೋದು ಬೇಡ ಗಂಭೀರವಾಗಿ ಹೇಳಿದರು ಜಗನ್ನಾಥ್. ಯಾಕಪ್ಪ, ಯಾಕೆ ಹೋಗೋದು ಬೇಡ? ನಿಮಗೆ ಗೊತ್ತಲ್ವಾ, ಜಾನಕಿ ಅತ್ತೆ ಕಡೆ ಯಾರಾದರೂ ಗಮನ ಕೊಡದೇ ಇದ್ದರೆ ಅವ್ರು ಸರಿಯಾಗಿ ಊಟ ತಿಂಡಿ ಕೂಡ ಮಾಡಲ್ಲ ಎಂದವಳು ಹೊರಬಾಗಿಲ ಕಡೆ ಹೆಜ್ಜೆ ಇಟ್ಟಳು. ಭೂಮಿ, ಒಂದು ಸಾರಿ ಹೇಳಿದ ಅರ್ಥ ಆಗಲ್ವಾ? ನಡಿ ಒಳಗೆ. ನಿಮ್ಮ ಜಾನಕಿ ಅತ್ತೆ ನೋಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಜನ ಇದ್ದಾರಲ್ಲಿ ಎಂದು ಗುಡುಗಿದ ತಂದೆಯನ್ನೇ ಅಚ್ಚರಿಯಿಂದ ನೋಡುತ್ತಾ ನಿಂತಳು ಭೂಮಿ. ಎಂದು ಮಗಳ ಬಳಿ ದನಿ ಎತ್ತಿ ಮಾತನಾಡಿದವರ ಇಂದಿನ ವರಸೆ ಭೂಮಿಗಷ್ಟೇ ಅಲ್ಲದೆ ಭಾಮ, ಅನಿಲ್ ಇಬ್ಬರಿಗೂ ಹೊಸದಾಗಿತ್ತು. ಭೂಮಿ ಅಲ್ಲಿಯೇ ನಿಂತಾಗ, ಒಂದು ಸಾರಿ ಹೇಳಿದ್ರೆ ಅರ್ಥ ಆಗುತ್ತೆ ತಾನೇ, ಹೋಗೊಳಗೆ ಎಂದು ಗುಡುಗಿದರು. ಭೂಮಿ ಕಣ್ಣು ತುಂಬಿಕೊಂಡು ಒಳಗೆ ಓಡಿ ಹೋದಳು. ಅಪ್ಪ, ಭೂಮಿನ ಹೀಗ್ಯಾಕೆ ದಂಡಿಸ್ತಾ ಇದ್ದೀರಾ? ಅತ್ತೆ ಮನೆಗೆ ಹೋಗೋದನ್ನು ಯಾಕೆ ತಡಿತಾ ಇದ್ದೀರಾ?
ಮೊದಲೇ ನೊಂದಿದ್ದಾಳವಳು ಎಂದಾಗ, ಹೌದು ಕಣಪ್ಪ, ಮೊದಲೇ ನೊಂದಿರೋ ಜೀವ ಅದು. ಮತ್ತು ನೊಂದರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ನಿನ್ನ ಅತ್ತೆ ಮನೇಲಿ ಅವಳ ಗಂಡನ ಮಗ ಇದ್ದಾನಲ್ಲಪ್ಪ, ಅವನಿಂದ ಅವಳಿಗೇನಾದರೂ ನೋವಾದರೆ ನಂಗೆ ತಡ್ಕೊಳಕ್ಕಾಗಲ್ಲ ಎಂದರು ಕನ್ನಡಕದೊಳಗಿನ ಕಣ್ಣನ್ನು ಒರೆಸಿಕೊಳ್ಳುತ್ತಾ. ಆದರೆ ಅಭಿಯಿಂದ ಎಂದು ಏನೋ ಹೇಳಲು ಬಂದ ಅನಿಲ್ನ ಕಡೆ ತಮ್ಮ ಬಲಹಸ್ತ ತೋರಿ ಒಳಗೆ ಹೊರಟು ಹೋದರು. ಅನಿಲ ಏನೂ ಮಾಡಲು ತೋಚದೆ ಪೆಚ್ಚಾಗಿ ನಿಂತನು. ಅಲೀಶಾ, ಗುಡ್ ಮಾರ್ನಿಂಗ್ ಎನ್ನುತ್ತಾ ತಿಂಡಿ ತಟ್ಟೆ ಹಿಡಿದು ಬಂದಳು ಚಾರು. ಗುಡ್ ಮಾರ್ನಿಂಗ್ ಮೇಡಮ್, ಕೊಡಿ, ಸರ್ಗೆ ನಾನೇ ತಿಂಡಿ ತಿನ್ನಿಸ್ತೀನಿ ಎನ್ನುತ್ತಾ ತಿಂಡಿ ತಟ್ಟೆಗೆ ಕೈ ಚಾಚಿದಳು ಅಲೀಶಾ. ಇರಲಿ ಅಲೀಶಾ, ನಾನು ತಿನ್ನಿಸ್ತೀನಿ. ಚಾರು ಅವಳ ಕೈಗೆ ತಿಂಡಿಯ ತಟ್ಟೆ ಕೊಡಲಿಲ್ಲ. ಕೊಡಿ ಮೇಡಮ್, ನಾನಿರೋದೇ ಸರ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ. ಅವ್ರ ಸೇವೆ ಮಾಡೋದಕ್ಕೆ ತಾನೇ ನನ್ನನ್ನು ಅಪಾಯಿಂಟ್ ಮಾಡಿರೋದು. ಆದರೆ ನೀವೇ ಎಲ್ಲ ಮಾಡ್ತೀರಾ. ನೀವು ಹೀಗೆ ಮಾಡಿದ್ರೆ ನಾನು ತೊಗೊಳ್ತಾ ಇರೋ ಸಂಬಳಕ್ಕೆ ಮೋಸ ಮಾಡ್ದ ಹಾಗಲ್ವೇ? ಕೊಡಿ, ನಾನೇ ತಿನ್ನಿಸ್ತೀನಿ ಎಂದವಳ ಕಡೆ ನೋಡಿ ನಸನಗುತ್ತಾ, ನಾನಿವ್ರ ಸೊಸೆ ಕಣ್ರಿ, ಇವ್ರನ್ನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನೀವೇನಿದ್ರೂ ನನಗೆ ಸಹಾಯ ಮಾಡೋದಷ್ಟೇ ಎಂದಳು ಚಾರು. ಪ್ರಿನ್ಸ್ ಹೇಳಿದ ಹಾಗೆ ತಿಂಡಿಗೆ ಅವನು ಕೊಟ್ಟ ಪುಡಿಯನ್ನು ಸೇರಿಸಲು ಆಗದೆ ಕೈ ಹಿಸುಕಿಕೊಂಡಳು ಅಲೀಶಾ. ಅವಳ ಮುಖದ ಮೇಲೆ ಮೂಡಿದ ಅಸಹನೆ ಗುರುತಿಸಿ, ಅರೆ, ಇವಳು ಯಾಕೆ ಹೀಗೆ ಮುಖ ಗಂಡು ಹಾಕ್ಕೊಂಡಿದ್ದಾಳೆ? ಏನೋ ವಿಷಯ ಇದೆ, ಅದಕ್ಕೆ ಅಜಯ್ ಇವಳ ಮೇಲೆ ಕಣ್ಣಿಡೋದಕ್ಕೆ ಹೇಳಿರೋದು. ತುಂಬ ಎಚ್ಚರದಿಂದ ಇರಬೇಕು ಎಂದುಕೊಂಡಳು ಚಾರು. ಇರಲಿ, ಇವರಾಚೆ ಹೋದಾಗ ನೀರಲ್ಲಿ ಆ ಪುಡಿ ಬೆರೆಸ್ಕೊಟ್ಬಿಡ್ತೀನಿ ಎಂದು ಯೋಚಿಸಿದ ಅಲೀಶಾ ಚಾರು ಹೊರಗೆ ಹೋಗುವುದನ್ನೇ ಕಾಯುತ್ತಾ ಕುಳಿತಳು. ಚಾರು ತಿಂಡಿ ತಿನ್ನಿಸಿ ಮುಗಿಸುವುದರಲ್ಲಿ ನ್ಯೂಸ್ ಪೇಪರ್ ಹಿಡಿದು ಅಂಜು ಬಂದಿದ್ದಳು. ಚಾರು, ನಾನು ಅಪ್ಪಂಗೆ ನ್ಯೂಸ್ ಓದಿ ಹೇಳ್ತಾ ಇರ್ತೀನಿ, ನೀನು ಹೋಗಿ ತಿಂಡಿ ತಿಂದು ಬಾ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಕೋದಂಡನ ರೂಮಿನಲ್ಲೇ ಇರಲು ತೊಡಗಿದರು. ಸ್ವಲ್ಪ ಹೊತ್ತು ಕೂಡ ಕೋದಂಡ ಒಬ್ಬಂಟಿಯಾಗಿ ಸಿಗದೆ ಅಲೀಶಾ ಚಡಪಡಿಸತೊಡಗಿದಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಅಲೀಶಾ ಕೋದಂಡನಿಗೆ ಇಂಜೆಕ್ಷನ್ ಕೊಡೋದರಲ್ಲಿ ಸಫಲರಾಗ್ತಾಳಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.